34 ಅಂದ್ರೆ ಹ್ಞೂ ರೈತರು ಹ್ಞೂ ಅಂತಾರ. 34 ಸಲಕ್ಕೆ ಮಾಡಾಕ್ತಾರೆ ನಾವು. 34 ಮಾಡಿರ ತಪ್ಪ ಈ ರೀತಿಯಾಗಿ ಬರ್ತೈತೆ ಕಬ್ಬಿನಿಂದ. ಒಂದ್ ವರ್ಷ ಬೇಕಾ ಕಬ್ಬು ಬರಾಕ. ಒಂದ್ ವರ್ಷ ಬೇಕಲ್ಲ. ಒಂದ್ ವರ್ಷ ಬೇಕಾ. ಆ ಒಂದ್ ವರ್ಷ ದುಡ್ದಿದ್ದನು ಒಂದ್ ಟನ್ನಿಗೆ 3500 ಅಂದ್ರು ಬಾಳ ಕಡಿಮೆ ಹೆಚ್ಚಲ್ಲದೇನ. ಹೆಚ್ಚಲ್ಲದ 30 ಆದ್ರೂ ಒಂದ್ ₹100 ಹೆಚ್ಚು ಮಾಡಾಕ ತಯಾರಿಲ್ಲ ಇವ್ರಿಗೆ. ಮತ್ತು ಸಕ್ಕರೆ ಇದೇ ನಮ್ಮ ಕರ್ನಾಟಕ ಕೊಡ್ತಾರಲ್ಲ 2 ನಂಬರ ಕೊಡವ್ರ. ಎಲ್ಲ ಇದೇ ಸಿಕ್ಕ ಚಲೋ ಮಾಲೆಲ್ಲ ಇದೇ ಸಿಕ್ಕವ್ರು. ಕಣ್ಕಡೆ ತುಟ್ಟಿಲೆ ಮಾತಾಡಲ್ಲಿ. ನಮ್ ಕಡೆ ರೈತರ ಕಡೆ ತೋದಾರಾಟ ಕಡಿಮೆ. ಅಲ್ಲಿ ಅವ್ರು ಮಾಡೋದು ಡಬಲ್ ರೊಕ್ಕ ಮಾಡ್ಕೋತಾರ ಅವ್ರು. 1 ನಂಬರ್ ಸಕ್ಕರೆಗೆ ಎಷ್ಟು 10,000 ಮ್ಯಾಗ ಅದ ಕ್ವಿಂಟಲ್ಗೆ ಸಕ್ಕರೆಗೆ. ಇವು ಟನ್ನಿಗೆ 500 ಕೊಡಾಕ ಒಂದು 3500 ಕೊಡಾಕ ಮಾಡ್ತಾರ. ಕಡಿಮೆ ತಗೊಂಡ್ಕ ಹೆಚ್ಚಿಗೆ ಮಾರಾರ. ಒಂದು ಟನ್ನಿಗೆ 1 ಕ್ವಿಂಟಲರ ಆರಾಮ ಮಾಡ್ದತ್ ಮಾಲ. ಸಕ್ಕರೆ 1 ಕ್ವಿಂಟಲ್ ಅಂದ್ರೆ ಇವ್ರು 10,000 ಮಟ 8-10,000 ಮಟ ಮಾರ್ತಾರ ಅವ್ರು ವಿದೇಶಕ್ಕೆ. 35 ಮಾಡಕ್ ಆಗವತ್ತು ಇವ್ರು. ರೈತರಿಗೆ ಏನು ಉಪಯೋಗ ಮಾಡಿದ್ ಬೇಕಲ್ಲ ಅವ. ಯಾವ್ದಕ್ಕೆ ಉಪಯೋಗ ಮಾಡಿಲ್ಲ ರೈತರಿಗೆ. ರೈತರಿಗೆ ಒಂದು ಪೈಸಾ ಮಾಡಲ್ಲ. ಈ 35 ಮಾಡ್ರಿ ಎಲ್ಲರೂ ಖುಷಿ ಆಗ್ಬಿಡ್ತಾರ ಈಗ. 35 ಮಾಡ್ರಿ ಅಗದಿ ನಕ್ಕೋತ ಕೊಡ್ತಾರ ಅವ್ರು. ಈ ತುಪ್ಪದಾಗೂ ಬಾಣಗಡೆ ಮಾಡ್ತಾರ ಮತ್ತೆ ಇವ್ರು. ಒಂದ್ ವರ್ಷ ಬೆಳೆದಿದ್ದ ಕರು ಸಾರ್ಥಕ ಆಕತ್ತಂದ್ರ ರೈತರ. 3500 ಈಗ ಈ ಉಳ್ಳಿ ರೇಟ್ ನೋಡಿ. ಗಾಂಡನಿ ರೇಟ್ ಉಳ್ಳಿ ರೇಟ್ ಹೆಚ್ಚಾತಂತ ಅವಾಗ ಗಾಂಡನಿ ರೇಟ್ ಮನಗಂಡು ಮಾಡಿ. ಉಳ್ಳಿ ರೇಟ್ ಕಮ್ಮಿ ಆದ್ರೆ ಮತ್ತೆ ಗಾಂಡನಿ ಇಳಿಸ್ಬೇಕಲ್ಲ. ಗಾಂಡನಿ ರೇಟು ಹೆಚ್ಚೈತೆ. ಅದ ಉಳ್ಳಿ ರೇಟ್ ಎಲ್ಲಿ ಹೆಚ್ಚು ಮಾಡ್ಯಾರ ಇವರು. ಎಣ್ಣೆ ರೇಟ್ ಎಣ್ಣೆ ಕಾಳಿಂದು ಎಲ್ಲಿ ರೇಟ್ ಹೆಚ್ಚಾಗೈತಿ ಈಗ. ರೈತರ ತಕ್ಕ ಫಲ ಇಲ್ಲ. ದುಡ್ದಿದ್ ತಕ್ಕಂಗ ರೊಕ್ಕಿಲ್ಲ ಏನಿಲ್ಲ. ಎಷ್ಟಿದ್ವು ಈಗ ಎಕರೆಕ ಈಗ ಬಿತ್ತುದು ಇದನ್ನು ಮಾಡ್ಬೇಕಂತಾರೆ ಎಕರೆಕ 10-15 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಪಕ್ಕ ಉಳ್ಳಿ ತುಕ್ಕೊಂಡು ಅವನು ಉಳ್ಳ್ಯಾಗ ಮಿಷನ್ದಾರ್ ಕೊಡ್ಬೇಕ ಕಿತ್ತವ್ರಿಗೆ 2 ವರ್ಷ ಕಿತ್ತವ್ರಿಗೆ. ಮತ್ತು ಮಿಷನ್ದವ್ರಿಗೆ ಒಂದು ಕ್ವಿಂಟಲ್ಗೆ 400-450 ರೂಪಾಯಿ ಕೊಡ್ಬೇಕು ಒಂದು ಕ್ವಿಂಟಲ್ಗೆ. ಇವ್ರು ಕೊಡ್ತಾರೆ 4,000 ರೂಪಾಯಿ ಕ್ವಿಂಟಲ್ಗೆ. ಏನದ ಉಳ್ಳಿದ 4,000 ಕೊಡ್ತಾರ. ಈಗ ಕೀಳ್ಬೇಕಂತಾರೆ 2,500 ರೂಪಾಯಿ ಎಕರೆಕ ಅವ್ರಿಗೆ. ಮತ್ತು ಎಷ್ಟು 2,500 ಒಂದು ಇದು ಪಿಸಿಗೆ ಈಗ ಒಂದು 6 ಕ್ವಿಂಟಲ್ ಆಗಲಿ 8 ಕ್ವಿಂಟಲ್ ಆಗಲಿ ಅದಕ್ಕೆ ಮಿಷನ್ಗೆ ಹಾಕಿದ್ರೆ ರೊಕ್ಕ ಕೊಡ್ಬೇಕಲ್ಲ. ಏನು ಪರಿಸ್ಥಿತಿ ಬಂಡವಾಳ ತಟ್ಟಾಗತ್ತಂತ. ಎಕರೆಕ 15 ಪಿಸಿ ಆಯ್ತು ಅಂತೀನಿ. 15 ಎಡ್ಲೆ ಎಷ್ಟಾಗತ್ತದ 30,000 ಆಯ್ತು. 3,000 ಇದೊಂದು 2,500 ಇದು ಮಿಷನ್ದ ಕೇಳಾವ್ರ. ಅರ್ಧ ಭಾಗ ಕೊಡೋದು ನೋಡುವ ಬೇರೆದವ್ರಿಗೆ. ಅರ್ಧಕ್ಕೆ ಹೆಚ್ಚೋಕತ್ತೆ. ರೈತಗೆ 4 ಉಳಿದಿಲ್ಲ. ಮತ್ತು ವರ್ಷಗಟ್ಲಿದ್ದ ಅವಕ್ಕೆ ಮೇವ ನಿಡಿಸಿ ಎಡಿಕುಟ್ಟು ಕಳೆದು ಎಲ್ಲ ಲಗವಾಡ ಬಿಟ್ಟಿದ. ಕಳೆ ಲಗವಾಡ ಇಟ್ಟು ಬರ್ತಾವ. ಒಮ್ಮೆ ಎಡಿಕುಟ್ಟಿ ಹಾಯ್ಸಿದ್ರೆ ಈಗ 1,500 ರೂಪಾಯಿ ತಗೋತಾರೆ ಬಾಡಿಗೆ. ಹತ್ತಲ್ಲಿ ಗಳೆ ಹೊಡೆದ. ಎತ್ತಿದ್ದಾರೆ ಚಲೋ. ಎತ್ತಿದ್ದಾರೆ ಮತ್ತು ಮೇವ ನಿಡಿಸಿ ಅದ್ರ ಖರ್ಚು ಮಾಡ್ಬೇಕಲ್ಲ. ಕಳೆದಾರು ತೆಗಿಬೇಕಲ್ಲ. ಕಳೆ ಖರ್ಚೆಲ್ಲ ಬರ್ತೈತೆ. ಕಳೆ ಖರ್ಚು ಮತ್ತು ಎತ್ತುಗಳಿಗೆ ಅದು ಒಬ್ಬ ಆಳ್ಬೇಕಲ್ಲ. ಅದಕ್ಕೆ ಎತ್ತುಗಳಿಗೆ 2 ಎತ್ತುಗಳಿಗೆ ಮೇವ ನಿಡಿಸಿ ಅದನ್ನ ಮಾಡೋದು ಮತ್ತು ಅದನ್ನ ಜೋಪಾನ ಮಾಡಾಕ್ಬೇಕ. ಅದನ್ನೆಲ್ಲ ಲೆಕ್ಕ ಹಾಕಿ 4 ಉಳಿದಿಲ್ಲ ರೈತಗೆ. ಮತ್ತು ಊಟ ಅರ್ವಿ ಹರ್ಕೊಂಡು ಹೋಗೋದಾಗ ಈಗ ದುಡಿಯವ್ರ ನೋಡೀಗ ಚಾನ್ಸ. ಏನು ವಿಚಾರ ಇಲ್ಲ ಏನಿಲ್ಲ. ನೆಟ್ಗೆ ಒಂದು ಕೈಯಾಗ ಕುಟ್ಬಿಡ್ಕೊಂಡು 400-500 ರೂಪಾಯಿ ತರ್ತಾರೆ ಅವ್ರು. ಈಗ ರೈತರೇನು ಗೊಬ್ಬರ ಹಾಕ್ಬೇಕು ಹೊಲಕ್ಕೆ. ಮತ್ತು ಗೊಬ್ಬರ ಕೈದೆ ಅಲ್ವ 1,500 ರೂಪಾಯಿಗೆ 40 ಕಿಲೋ ಗೊಬ್ಬರ 1,500 ರೂಪಾಯಿಗೆ DAP.
ಹ್ಮ್ ಹಾಂ ಹ್ಮ್ ಎಕರೆಗೆ ಒಂದು ಚೀಲ ಬೇಕಾ ಹ್ಮ್ ಮತ್ತು ಅಂತ ಮತ್ತು ಬೀಜ ಗೊಬ್ಬರ ಕಣಕಡಿ ಮನುಷ್ಯಾಗ ಹ್ಮ್ ಮಾಡ್ಬಿಡ್ರಿ ಎಕರೆಗೆ ಹ್ಮ್ ಅದು 4-5 ಕ್ವಿಂಟಲ್ ಆದರೂ ಸಹಿತ ಎಕರೆ